ಸ್ನೇಹಿತರೆ, ತಮಗೆಲ್ರಿಗೂ ಮೊದಲನೇ ವೀಡಿಯೋದಲ್ಲಿ ಹೇಳಿದೆ ನಾನು. ಅಂದರೆ ಈ ಬಜ್ಜಿ ರೊಟ್ಟಿಯನ್ನು ಹೇಗೆ ಮಾಡ್ತಾರೆ ಅಂಥೇಳಿ. ಸೊ ಬಜ್ಜಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿರಿ, ಇವಾಗ ಒಂದು ದೊಡ್ಡದಾದ ಕಡಾಯಿ ಇಟ್ಟಿದ್ದಾರೆ, ಅದರಲ್ಲಿ ನೀರು ಸಹ ಹಾಕ್ತದೆ ನೋಡ್ಬೋದು ತಾವು. ಅಂದರೆ ಜನರು ಅಂದರೆ ಭಕ್ತರು ಎಷ್ಟು ಬರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಜನ ಇತ್ತಂದರೆ ಒಂದು ಕಡಾಯಿ, ಇಲ್ಲಾಂದರೆ ಜಾಸ್ತಿ ಇದ್ದರೆ 2 ಕಡಾಯಿ ಇರ್ತಾರೆ. ಸೊ ಅದೇ ರೀತಿ ತಾವು ನೋಡ್ಬೋದು. ಈ ನೋಡಿ, ಇವಾಗ ಕುಂಬಳಕಾಯಿನ ಕಟ್ ಮಾಡ್ತಿದ್ದಾರೆ ಎಲ್ಲರೂ. ಸೊ ಅದೇ ರೀತಿ ಬೇರೆ ಬೇರೆ ಊರುಗಳಿಂದ ಆಗಮಿಸಿದ ಭಕ್ತರು ಪುಂಡಿ ಪಲ್ಯ ಆಗಿರ್ಬೋದು, ಮೆಂತ್ಯ ಸೊಪ್ಪಾಗಿರ್ಬೋದು, ತೊಗರಿಬೇಳೆ, ಹೆಸರುಬೇಳೆ ಅಂದರೆ ಪಲ್ಯ ಎಲ್ಲ, ಸೊ ಕರಿಬೇವು, ಪಾಲಕ್ ಪಲ್ಯ ಆಗಿರ್ಬೋದು, ಈರುಳ್ಳಿ ಹೆಚ್ಚೋದು, ಟೊಮೆಟೊ, ಆಲೂಗಡ್ಡೆ, ಕುಂಬಳಕಾಯಿ, ಹುಣಸೆ ಗಿಡ ತಪ್ಪಲ ಆಗಿರ್ಬೋದು. ಸೊ ಬೇವಿನ ತಪ್ಪಲ ನೋಡಿದ್ರಲ್ಲ ಆವಾಗಲೇ ಕಡಾಯಲ್ಲಿ ಹಾಕಿದ್ರಲ್ಲ, ಸೊ ಬೇವಿನ ತಪ್ಪಲ. ಸೊ ಎಲ್ಲ ರೀತಿಯಿಂದ ಅಂದರೆ ಎಲ್ಲ ತರಕಾರಿಗಳು, ಸೊ ಎಲ್ಲ ತರಕಾರಿಗಳನ್ನು ಒಟ್ಟಿಗೆ ಇರಿಸಿ ಅದರಲ್ಲಿ ಅಂದರೆ ಸಿಪ್ಪೆ ತೆಗೆದು ಹಾಕುವಂಥದ್ದು. ಜೊತೆಗೇ ಧಾನ್ಯಗಳು ಯಾವ ಹಾಕ್ತಾರಪ್ಪ ಅಂತಂದರೆ ಬರೀ ನೋಡೋಣ. ಧಾನ್ಯಗಳು ಜೋಳ ಆಗಿರ್ಬೋದು, ಕಡಲೆ ಬೀಜ ಆಗಿರ್ಬೋದು, ತೊಗರಿಬೇಳೆ, ಹೆಸರುಬೇಳೆ, ಅಲಸಂದಿ, ಮೆಟಿಗಿ, ಹುರುಳೆಕಾಳಾಗಿರ್ಬೋದು, ಇನ್ನೂ ಹಲವಾರು ಧಾನ್ಯ ಹಾಕ್ತಾರೆ. ಸೊ ನೋಡಿ, ಇವಾಗ ಇಲ್ಲಿ ಒಬ್ಬರು ಅಂದರೆ ಏರ್ಚದ ನೋಡಿ, ಹೀರಿಕಾಯಿ ಆಗಿರ್ಬೋದು, ಹಾಗಲಕಾಯಿ ಆಗಿರ್ಬೋದು, ನೋಡಿ ತಿಪ್ಪರಕಾಯಿ, ಆಮೇಲೆ ಇದು ಟೊಮೆಟೊ. ಸೊ ನೆಕ್ಸ್ಟ್ ಇದು ಅಲಸಂದಿ. ಅದಾದಮೇಲೆ ನೋಡಿ, ಇವಾಗ ಇದು ಹೆಸರುಬೇಳೆ. ನೆಕ್ಸ್ಟ್ ಇದು ಕೂಡ ಅಲಸಂದಿ. ಅದು ಹೇಳಿದ್ನಲ್ಲ, ಇನ್ನೂ ವಿಧವಾದ ಅಂದರೆ ಇದು ಹುರುಳೆಕಾಳು. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ಬೋದು, ಹಸಿ ಮೆಣಸಿನ್ಕಾಯಿ ಅಂದರೆ ಕಲ್ಲಲ್ಲಿ ಹಾಕಿ ರುಬ್ತಾ ಇದ್ದಾರೆ. ಸೊ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಕಲ್ಲಲ್ಲಿ ಹಾಕಿ ರುಬ್ಬಿರೋಂಥ ನೋಡ್ಬೋದು ತಾವು. 2 ಚೀಲ ಹಾಕಿ ಒಟ್ಟಿಗೆ ರುಬ್ತಾರೆ. ಇದನ್ನು ಕಂಪ್ಲೀಟಾಗಿ ರುಬ್ಬಿ ಆದಮೇಲೆ ಸೊ ಒಂದು ಬೊಗಣಿ ಹಾಕ್ತಾರೆ. ಅದಾದಮೇಲೆ ಅಲ್ಲಿ ತೊಗೊಂಡೋಗಿ ಕಡಾಯಿ ಸುರುವಂಥದ್ದು, ತಮ್ಗೆ ಗೊತ್ತಿರುವಂಥದ್ದೇ ನೋಡಿ. ಏನೋ ತಿನ್ಸೋಕೆ ಹೋಗ್ತಾನೆ ಪಾಪ. ಓಕೆ ನೋಡಿ, ಜೊತೆಗೆ ಅದರ ಉಪ್ಪು ಸಹ ಹಾಕಿ ಒಟ್ಟಿಗೆ ರುಬ್ತಾ ಇದ್ದಾರೆ, ಉಪ್ಪು ಸಹ ಹಾಕಿ ಮೆಣಸಿನ್ಕಾಯಿ ಜೊತೆಗೇ. ಅಂದರೆ ಈ ಮಿಕ್ಸರಲ್ಲಿ ಹಾಕಿ ಮಾಡಿದರೆ ಟೇಸ್ಟ್ ಇರೋಲ್ಲ. ಹಾಗಾಗಿ ಈ ಕಲ್ಲ ಮುಖಾಂತರ ಮೊದಲಿನ ಪರಂಪರೆ ಭಾಳ ವರ್ಷದ ಇರೋದು ಕಲ್ಲು. ಸೊ ಒಳಗಲ್ಲು ಇದರಲ್ಲಿ ಹಾಕಿ ರುಬ್ಬೋದು. ಅದರ ರುಚಿನೇ ಬೇರೆ ಇರುತ್ತೆ. ಅದನ್ನು ತಂದುಬಿಟ್ಟು ಆಮೇಲೆ ನೋಡಿ, ಇವಾಗ ಇಲ್ಲಿ ಇದು ಅಂದರೆ ಇದ್ರ ಮೇಲೆ ಒಂದು ಪದ ಇದೆ, ಏನಂತಂದರೆ ಗಡಗಿ ತೊಳೆದು ಅಡುಗೆ ಮಾಡಮ್ಮ, ತನು ಗಡಗಿಯ ತೊಳೆದು ಅಡುಗೆ ಮಾಡಮ್ಮ. ಸೊ ಅನುಭವದ ಅಡಿಗೆಯ ಮಾಡಿ ಎಡಿಯ ಮಾಡಮ್ಮ, ದೇವರಿಗೆ ಎಡಿಯ ಮಾಡಿ ಗಂಡನಿಗುಣಿಸಮ್ಮ ಅಂತೇಳಿ. ಕರ್ಮವೆಂಬ ಜೋಳವ ಬೀಸವ್ವ, ನೀ ಧರ್ಮ ಜಲಡಿಲೆ ಹಿಟ್ಟ ಸೂಸವ್ವ, ನಿರ್ಮಲಾತ್ಮ ನೀರ ಹಾಕವ್ವ, ನೀ ನೇಮದಿಂದ ಕಣಕನಾದವ ಅಂತೇಳಿ. ಅಂದರೆ ಕಂಪ್ಲೀಟಾಗಿ ಹಾಡ ತೊಗೊಂಡಿಲ್ಲ, ಇಲ್ಲಿ ಕೆಲವೊಂದು ಸಾಲುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಜೊತೆಗೇ ಪರಸಾಕ್ಷಿ ಒಲಿಗುಂಡ ಹೂಡವ, ನೆಕ್ಸ್ಟ್ ಹರಿದಾಡುವ ಮನಸ್ಸಿಟ್ಟು ಕೂಡವ ಅಂಥೇಳಿ. ನೆಕ್ಸ್ಟ್ ಜ್ಞಾನದ ಅಗ್ನಿಯ ಉರಿಸವ, ಸಂಚಿನಿಂದ ಪರರೊಟ್ಟಿ ಬೇಯಿಸವ ಅಂಥೇಳಿ. ಅದರಂತೆ ಕೊನೆಯದಾಗಿ ಶ್ರೇಷ್ಠ ಗುರು ಮಹಂತೇಶನ ಒಲಿಸಿ ಮುಕ್ತಿಯ ಹೊಂದವ ಅಂತೇಳಿ. ನೋಡಿರಿ, ನಮ್ಮ ಮಡಿವಾಳಪ್ಪನವ್ರು ಎಷ್ಟು ಚೆನ್ನಾಗಿ ಪ್ರತಿಯೊಂದರ ಮೇಲೂ ಕೂಡ ಎಷ್ಟೊಂದು ಅದ್ಭುತವಾದ ಹಾಡುಗಳನ್ನು ರಚಿಸ್ತಾರೆ. ನಮ್ಮ ಕಡ್ಕೋಳದ ಮಡಿವಾಳೇಶ್ವರ ಶಿವಗಳು ತ್ರಿಕಾಲ ಜ್ಞಾನಿ, ಅಂದರೆ 3 ಒಂದು ಯುಗದ ಒಂದು ಜ್ಞಾನವನ್ನು ಉಳ್ಳಂಥವರು. ಸೊ ಹಾಗಾಗಿ ಪ್ರತಿಯೊಂದರ ಮೇಲೂ ಒಂದು ತತ್ವಪದ ರಚಿಸಿದ್ದಾರೆ. ಯಾರಿಗೂ ಸಹ ಬಿಟ್ಟಿಲ್ಲ ಮಲ್ಲಜಿಲ್ದೇವರು, ಪ್ರತಿಯೊಬ್ಬರ ಮೇಲೂ ಒಂದು ಹಾಡು ರಚಿಸಿದ್ದಾರೆ ನೋಡ್ಬೋದು ತಾವು. ಅದರಂತೆ ಸಾಯಂಕಾಲ ನೋಡಿರಿ, ಬರುವ ಭಕ್ತರಿಗೆ ಬಜ್ಜಿ ರೊಟ್ಟಿ ವ್ಯವಸ್ಥೆ ನೋಡ್ಬೋದು ನೀವು. ಎಷ್ಟೊಂದು ಭಕ್ತಾದಿಗಳು ನಮ್ಮೂರು ಅಷ್ಟೇ ಅಲ್ಲದೆ ಪರ ಊರಿಂದ ಬರುವಂಥ ಎಷ್ಟೋ ಭಕ್ತಾದಿಗಳು ಬರ್ತಾರೆ. ಸೊ ರಾತ್ರಿ ಏನು ಮಾಡ್ತಾರಪ್ಪ ಅಂದರೆ, ಇವಾಗ ಏನು ಬಜ್ಜಿ ರೆಡಿ ಆಯ್ತಲ್ಲ, ಸೊ ಈ ಥರ ರೆಡಿ ಆಗುತ್ತೆ. ಅದು ರೆಡಿ ಆದಮೇಲೆ ನಮ್ಮ ಕಡ್ಕೋಳದ ಶ್ರೀಗಳು ಅಂದರೆ ನಮ್ಮ ಭಜನಾ ಟೀಮ್ ಜೊತೆಗೇ ಬಂದು ಸೊ ಪೂಜೆನ ಸಲ್ಲಿಸಲಾಗುತ್ತೆ. ನೋಡ್ಬೋದು ತಾವು, ಮಂಗಳಾರತಿಯನ್ನು ಮಾಡ್ತಿದ್ದಾರೆ. ಸೊ ಈ ಪೂಜೆ ಸಲ್ಲಿಸಿ ಆದಮೇಲೆ ಒಂದು ಸೆಕೆಂಡ್ ನೋಡಿ, ನೋಡಿದ್ರಲ್ಲ, ಕರ್ಪೂರಾರತಿ ಆದಮೇಲೆ ಸೊ ಸ್ವತಃ ಶ್ರೀಗಳೇ ಆ ಒಂದು ಕಡಾಯಿಯಲ್ಲಿ ಅಂದರೆ ಮೊದಲೇನು ಬಳಸ್ತಾರಲ್ಲ, ಅದನ್ನು ಸ್ವತಃ ಶ್ರೀಗಳೇ ತಮ್ಮ ಸೌಟನ್ನು ತೆಗೆದುಕೊಂಡು ಸೊ ಆ ಒಂದು ಕಡಾಯಿ ಇತ್ತಲ್ಲ, ಅದರಲ್ಲಿರೋ ಬಜ್ಜಿಯನ್ನು ಆ ಒಂದು ಬುಟ್ಟಿಗೆ ಹಾಕಿ ಸೊ ಎಲ್ರಿಗೂ ಬಡಿಸೋದಕ್ಕೆ ಸೊ ಮುಂದಿನ ಒಂದು ಕೆಲಸಕ್ಕೆ ಅಣಿ ಮಾಡಿಕೊಡ್ತಾರೆ. ಸೊ ನೋಡ್ಬೋದು ತಾವು, ಇವಾಗ ಸೌಟನ್ನು ತಗೊಂಡ್ರು, ಸೊ ಕಡಾಯಿಯಲ್ಲಿ ಬಜ್ಜಿಯನ್ನು ಹಾಕ್ತಾಯಿದ್ದಾರೆ. ಸೊ ಒಂದು ಸಾರಿ ನೀವು ಬಂದು ನೋಡಿ, ಟೇಸ್ಟ್ ಗೊತ್ತಾಗುತ್ತೆ. ನಾನು ಹೇಳೋಕ್ಕಿಂತನೂ ನಮ್ಮ ಗುಡ್ಡದ ಮಹಾಂತೇಶ್ವರ ಆಗಿರ್ಬೋದು, ಕಡ್ಕೋಳದ ಮಡಿವಾಳೇಶ್ವರ ಶಿವಗಳಾಗಿರ್ಬೋದು, ನಮ್ಮ ಜಾತ್ರೆ ಅಂದ್ರೇ ಬಜ್ಜಿ ರೊಟ್ಟಿ ಜಾತ್ರೆ. ಸೊ ಕಡ್ಕೋಳ ಮಡಿವಾಳಪ್ಪನ ಜಾತ್ರೆ ಅಂದರೆ ಯಾರಿಗಾದರೂ ಕೇಳ್ಬೋದು, ಬಜ್ಜಿ ರೊಟ್ಟಿಗೆ
ಫೇಮಸ್ ಆಗಿರುವಂಥ ಜಾತ್ರೆ. ಸೊ ಓಕೆನಾ. ಸೊ ಒಂದು ಸಾರಿ ಬನ್ನಿ, ಪ್ರಸಾದ ಸ್ವೀಕರಿಸಿ, ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದಕ್ಕಿಂತನೂ. ಸೊ ಅದನ್ನು ಅನುಭವ ಅಂತಾರಲ್ಲ, ಆ ಅನುಭವ ಆದಮೇಲೆ ಗೊತ್ತಾಗೋದು ಏನು ಅಂಥೇಳಿ. ಅದಕ್ಕೆ ಅವ್ರು ಹೇಳಿದ್ದು, ಗಡಗೆ ತೊಳೆದು ಅಡುಗೆ ಮಾಡಮ್ಮ, ತನು ಗಡಗೆಯ ತೊಳೆದು ಅಡುಗೆ ಮಾಡಮ್ಮ, ಅನುಭವದ ಅಡಿಗೆಯ ಮಾಡಿ ಎಡೆಯ ಮಾಡಮ್ಮ, ದೇವರಿಗೆ ಎಡೆಯ ಮಾಡಿ ಗಂಡನಿಗೆ ಉಣಿಸಮ್ಮ ಅಂತೇಳಿ. ಓಕೆನಾ. ಸೊ ನೋಡಿ, ಇದು ಆದಮೇಲೆ ಸೊ ಮಠದಲ್ಲಾಗಿರ್ಬೋದು ಅಥವಾ ಹೊರಾಂಗಣದಲ್ಲಿ ನೋಡ್ಬೋದು ಎಷ್ಟೊಂದು ಬೇರೆ ಬೇರೆ ಊರುಗಳಿಂದ ಭಕ್ತರೆಲ್ಲ ಆಗಮಿಸಿ ಬಜ್ಜಿ ರೊಟ್ಟಿಯನ್ನು ಪ್ರಸಾದದಲ್ಲಿ ಸೇವಿಸ್ತಾರೆ ಅನ್ನೋದನ್ನು ತಾವು ನೋಡ್ಬೋದು. ನೋಡಿರಿ, ಎಲ್ಲಿ ನೋಡ್ತೀರಿ ಜನಗಳೇ ಕಾಣ್ತಾರೆ. ಇದೇ ತಾಕತ್ತಿರೋದು ನಮ್ಮ ಕಡ್ಕೋಳ ಮಡಿವಾಳಪ್ಪನವರ ಬಜ್ಜಿ ರೊಟ್ಟಿಗೆ ಇರತಕ್ಕಂಥ ಗಮ್ಮತ್ತು. ಸೊ ಬನ್ನಿ, ನೀವು ಕೂಡ ಆದಷ್ಟು ಎಲ್ರಿಗೂ ಕರ್ಕೊಂಡು ಬನ್ನಿ. ಸೊ ಶ್ರೀ ಮಡಿವಾಳ ಶಿವಯೋಗಿಗಳ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಅದರಂತೆ ಇನ್ನೂ ಹಲವಾರು ಅಪ್ಡೇಟ್ಗಳು ಇದ್ದಾವೆ. ಸೊ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ತಮಗೆಲ್ರಿಗೂ ಧನ್ಯವಾದಗಳು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ACS ಕಡ್ಕೋಳ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಮ ಫ್ಯಾಮ್ಲಿಗಳ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಸೊ ಒಳ್ಳೆಯ ವಿಚಾರ ಇದ್ದರೆ ಎಲ್ರಿಗೂ ಹಂಚೋಣ ಅಂತ ಹೇಳ್ತಾ, ಸೊ ಮತ್ತೆ ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್.